ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೀನ್ಕೆರ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಿಮ್ಮ ದರ್ಪಣ ಬಗ್ಗೆ ಹೇಳುತ್ತೇನೆ. ನಿಮ್ಮ ದರ್ಪಣ ಎಂದರೇನು? ಗೋಲಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ನಿಮ್ಮವಾಗಿದ್ದರೆ, ಒಳಭಾಗಿದ್ದರೆ ಅದನ್ನು ನಿಮ್ಮ ದರ್ಪಣ ಎನ್ನುವರು. ನಾನು ಉದಾಹರಣೆ, ಟಾರ್ಚ್, ಮನೆಯಲ್ಲಿರುವ ಟಾರ್ಚ್ ಒಳಭಾಗಿರುತ್ತದೆ, ಅದನ್ನು ನಿಮ್ಮ ದರ್ಪಣ ಎನ್ನುತ್ತದೆ. ಹಾಗೂ ಸ್ಪೂನ್, ಚಮಚ ಒಳಭಾಗಿರುತ್ತದೆ ಹಾಗೂ ಪ್ರತಿಬಿಂಬ ಕೆಳಗಾಗಿರುತ್ತದೆ ಹಾಗೂ ಪ್ರತಿಬಿಂಬ ದೊಡ್ಡದಾಗಿ ಇರುತ್ತದೆ, ಅದನ್ನು ನಿಮ್ಮ ದರ್ಪಣ ಎನ್ನುವರು. ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಆಗಿರುತ್ತದೆ. ವೈದ್ಯರು ಮತ್ತು ಟಾರ್ಚ್ ವಾಹನಗಳ ಮುಂಭಾಗದ